ನಿಮ್ಗೆ ಸರ್ಪ್ರೈಸ್ ಗಿಫ್ಟ್. ವಾವ್, ನೋಡಿ ನನ್ಗೆ ಸರ್ಪ್ರೈಸ್ ಗಿಫ್ಟ್ ಮಾಡಿದ್ದಾರೆ ನನ್ನ ಒಬ್ರು ಸಬ್ಸ್ಕ್ರೈಬರ್. ಇದು ತುಂಬಾ ಟೈಮ್ ಇಂದ ನನ್ಗೆ ಇದು ಟೂರಿಸ್ಟ್ ಒಂದು ಪ್ರಕಾಶ್ ಬಾಡಿ ಮಾಡ್ಬೇಕಂತ ಇತ್ತು. ಆಗ ಸ್ಟಾರ್ಟಿಂಗ್ ಫಸ್ಟ್ ನಾನು ಎಂತ ಸಿಗ್ತದೆ ಅದ್ರಲ್ಲೇ ಮಾಡಿದ್ದು. ಯಾವ್ದ್ರಲ್ಲಿ ಮಾಡಿದ್ರ? 8th ಹಾಲಿಡೇಸ್ ಅಲ್ಲಿ ಓಕೆ, ಏನಾದ್ರು ಮಾಡ್ಬೇಕಂತ ಯೋಚಿಸ್ತಾ ಇದ್ದೆ. ಅಂದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಯಾಕೆ ಮಾಡುದು. ಕಾರ್ಡ್ಬೋರ್ಡ್ ಇಂದ ಮತ್ತೆ ಫೋಮ್ ಶೀಟ್ ಅದಕ್ಕೆ ಅಪ್ಗ್ರೇಡ್ ಅದು ಅದಕ್ಕೆ ಅದ್ರಲ್ಲಿ ಸ್ಟಾರ್ಟ್ ಮಾಡಿ. ಅದ್ರಲ್ಲಿ ಅದ್ರಲ್ಲಿ ಫೋಮ್ ಶೀಟ್ ಯಾವ್ದಾದ್ರು ಸ್ಟಾರ್ಟ್ ಮಾಡುದಾದ್ರೆ ನಮ್ಗೆ ಸಪೋರ್ಟ್ ಬೇಕು ತುಂಬಾ. ಖಂಡಿತ ನನ್ನ ಪೇರೆಂಟ್ಸ್ ಎಲ್ಲ ತುಂಬಾ ಸಪೋರ್ಟ್, ಒಳ್ಳೆ ಸಪೋರ್ಟ್ ಅಲ್ಲ. ಅದ್ರಲ್ಲಿ ಫೋಮ್ ಶೀಟ್ ಅಲ್ಲಿ ಫಸ್ಟ್ ಮಾಡಿದಂದ್ರೆ ರಂಗಸ್ಥಳ, ಸಸಿತ್ಲಿದ್ದು ಯಕ್ಷಗಾನ ರಂಗಸ್ಥಳ, ಮತ್ತೆ ಅದ್ರ ಟ್ರಕ್ ಮಾಡಿ. ಹಾಯ್, ಹೆಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ಇವತ್ತು ನಾನೊಂದು ಬಸ್ಸಿನ ರಿಲೇಟೆಡ್ ವ್ಲಾಗ್ ನೊಂದಿಗೆ ಬಂದಿದ್ದೇನೆ. ಏನಂತ ಹೇಳಿದ್ರೆ, ಇಲ್ಲೊಬ್ಬ ಹುಡುಗ ಇದ್ದಾನೆ, ಇವ ಬಸ್ಸಿನ ಮಾಡೆಲ್ ಮಾಡಿದ್ದಾನೆ. ಬಸ್ಸಿನ ಮಾಡೆಲ್ ಅಂತ ಹೇಳಿದ್ರೆ ವೀರಕೋಚ್ ಆಗ್ಬೋದು, ದಾಮೋದರ್ ಆಗ್ಬೋದು, ಪ್ರಕಾಶ್ ಆಗ್ಬೋದು. ಈ ಬಸ್ ಎಲ್ಲ ಯಾವ ತರ ಇರುತ್ತೆ ರಿಯಲ್ ಆಗಿ, ಅದೇ ತರ ರಿಯಲ್ ಆಗಿರುವಂತಹ ಒಂದು ಬಸ್ಸಿನ ಒಂದು ಕಲಾಕೃತಿ ಮಾಡಿದ್ದಾನೆ. ಈ ಕಲಾಕೃತಿ ಮಾಡುವಂತ ಒಬ್ಬ ಹುಡುಗ ಇಲ್ಲೇ ಇದ್ದಾನೆ. ಅವನ ಪರಿಚಯವನ್ನು ನಾನು ಮಾಡಿಕೊಡ್ತೇನೆ, ಬನ್ನಿ. ಎಸ್ ವೀಕ್ಷಕರೇ, ನಾನು ಹೇಳಿದಾಗೆ ಇಲ್ಲೊಬ್ರು ಒಂದು ಜನ ಇದ್ದಾರೆ ನೋಡಿ. ಇವರ ಬಗ್ಗೆ ಪರಿಚಯವನ್ನು ನಾನು ಮಾಡಿಕೊಡ್ತೇನೆ. ನಮಸ್ಕಾರ. ಹಾಯ್, ಹೇಗಿದ್ದೀರಾ? ನಾನು ಹುಷಾರಿದ್ದೇನೆ. ನಾನು ಸಹ ಸೂಪರ್ ಆಗಿದ್ದೇನೆ. ನಿಮ್ಮ ಹೆಸರು? ನನ್ನ ಹೆಸರು ಗೌತಮ್ ಅಂತ. ಓಕೆ, ನಿಮ್ಮ ಮನೆ? ಬಚ್ಪೆ. ನೀವು ಎಷ್ಟನೇ ಕ್ಲಾಸ್? ನಾನು 10ನೇ ಕ್ಲಾಸ್. 10 ಸೈಂಟ್ ಜೋಸೆಫ್ ಬಚ್ಪೆಯಲ್ಲಿ ಕಲಿಯುವುದು. ಬಚ್ಪೆಯಲ್ಲಿ. ಓಕೆ, ನೋಡಿದ್ರಲ್ಲ, ಇವರು ಮಾಡಿರುವಂತಹ ಒಂದೊಂದು ಕೆಲವೊಂದೆಲ್ಲ ಬಸ್ ಆಗ್ಬೋದು, ಈ ರಂಗಸ್ಥಳ ಆಗ್ಬೋದು, ಈ ಟ್ರಕ್ ಆಗ್ಬೋದು, ತುಂಬಾನೇ ಮಾಡಿದ್ದಾರೆ. ಇದ್ರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮ್ಗೆ ವಿತ್ ಅವ್ರು ಮಾಡಿರುವಂತಹ ಒಂದು ಮಾಡೆಲ್ ಹೇಳೋದಲ್ಲ, ಓಕೆ, ಅದನ್ನು ತೋರಿಸಿ ಅದರ ಬಗ್ಗೆ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ಲಿಕ್ಕಿದ್ದೇನೆ. ಹೇಳಿ ಗೌತಮ್ ಅವರೇ, ಇದು ಎಷ್ಟನೇ ಕ್ಲಾಸ್ ಇಂದ ನಿಮ್ಗೆ ಇಂಟ್ರೆಸ್ಟ್? ನಾನು ಅಂದ್ರೆ ಇದು 8th ಹಾಲಿಡೇಸ್ ಅಲ್ಲಿ ಓಕೆ ಏನಾದ್ರು ಮಾಡ್ಬೇಕಂತ ಯೋಚಿಸ್ತಾ ಇದ್ದೆ. ಅಂದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಯಾಕೆ ಮಾಡುದು. ಹಾಗೆ ನನ್ಗೆ ಬಸ್ ಅಂದ್ರೆ ತುಂಬಾ ಇಷ್ಟ ಇತ್ತು. ಆಗ ಯಾವ್ದು ನಿಮ್ಮ ಫೇವರೇಟ್ ಬಸ್? ನನ್ನ ಫೇವರೇಟ್ ಬಸ್ ಅಂದ್ರೆ ಎಲ್ಲ ಬಸ್ ಫೇವರೇಟ್. ಒಟ್ಟು ಬಸ್ ಫೇವರೇಟ್? ಬಸ್ ಫೇವರೇಟ್ ನಮ್ ತರನೇ. ಹಾಗೆ ಒಂದು ಬಸ್ ನಾ ಡೈಲಿ ಹೋಗ್ತಿದ್ದೆ, ಒಂದು ಬಸ್ ಅಲ್ಲಿ, ಅದು ರಕ್ಷಿಕ. ಅದನ್ನು ನೋಡಿ ನಾನು ಏನು ಅದೇ ಮಾಡ್ಬೇಕು ಅಂತ ಯೋಚಿಸ್ತಿದ್ದೆ. ಓಕೆ, ಆಗ ಸ್ಟಾರ್ಟಿಂಗ್ ಫಸ್ಟ್ ನಾನು ಎಂತ ಸಿಗ್ತದೆ ಅದ್ರಲ್ಲೇ ಮಾಡಿದ್ದು. ಯಾವ್ದ್ರಲ್ಲಿ ಮಾಡಿದ್ರ? ಕಾರ್ಡ್ಬೋರ್ಡ್, ವೇಸ್ಟ್ ಕಾರ್ಡ್ಬೋರ್ಡ್. ಯಾವ್ದಾದ್ರು ಮನೆಗೆ ತರುವ ಐಟಮ್ ಇದ್ರೆ ಅದರ ಬಾಕ್ಸ್ ಅನ್ನು ಎಲ್ಲ ಇಟ್ಟು ಅದನ್ನು ಪೀಸ್ ಮಾಡಿ ಅದ್ರಲ್ಲಿ ಬಸ್ ಮಾಡಿದ್ದು. ಅದ್ರಲ್ಲಿ ಫಸ್ಟ್ ಬಸ್ ಅದು ಉಂಟಾ ನಿಮ್ಮ ಹತ್ರ? ಈಗ ಉಂಟು, ಈಗ ಉಂಟಾ ಮನೆಯಲ್ಲಿ? ಅಲ್ಲ, ಹೌದು. ಓಕೆ, ಅದ್ರಲ್ಲಿ ಮಾಡಿ ಪ್ರಾಕ್ಟೀಸ್ ಅಂದ್ರೆ ಅದರಲ್ಲಿ ಸ್ಟಾರ್ಟ್ ಮಾಡಿದ್ದು. ಒಂದು ಎರಡು ಬಸ್ ಮಾಡಿದ್ದೆ, ಮತ್ತೆ ಒಂದು ಟ್ರಕ್ ಮಾಡಿದೆ. ಅದ್ರಲ್ಲಿ ಕಲ್ತು ಈಗ ಇದು ಇದ್ರಲ್ಲಿ. ಓಕೆ, ಹಾಗಾದ್ರೆ ನೀವು 8ನೇ ಕ್ಲಾಸ್ ನಂತರ ನೀವು ಈ ಒಂದು ಇದಕ್ಕೆ ಬಂದ್ರಿ. ಅದಕ್ಕಿಂತ ಮೊದ್ಲು ಬಸ್ ಅಂತ ಹೇಳಿದ್ರೆ ತುಂಬಾ ಇಷ್ಟ ಇತ್ತು? ಓಕೆ, ನೀವು ಹೇಗೆ ಸ್ಟಡಿಯ ಮಧ್ಯೆ ಹೇಗೆ ಟೈಮ್ ಕೊಡ್ತಾ ಇದ್ರಿ ಅವಾಗ? ಹಾಗಂದ್ರೆ ನಾ ಸ್ಟಾರ್ಟಿಂಗ್ ಹಾಲಿಡೇಸ್ ಅಲ್ಲಿ ಮಾಡಿದ್ದೆ, ಮತ್ತೆ ಸ್ವಲ್ಪ ದಿನ ಅಷ್ಟು ಇದು ಮಾಡ್ತಿರ್ಲಿಲ್ಲ ಅದು. ಮತ್ತೆ ಅಗೇನ್ ಇದು 9th ಅಲ್ಲಿ ಸ್ವಲ್ಪ ತುಂಬಾ ಇಂಟ್ರೆಸ್ಟ್ ಬಂತು ಮಾಡುವ ಹಾಗೆ ಮತ್ತೆ ಸ್ಟಾರ್ಟ್ ಮಾಡಿದ್ರು. ಅಮ್ಮ ಎಲ್ಲ ಒಳ್ಳೆ ಸಪೋರ್ಟ್ ಇದ್ದಾರೆ ಇವರಿಗೆ, ತುಂಬಾನೇ ಸಪೋರ್ಟ್ ಇದ್ದಾರೆ. ಯಾಕೆ ಹೇಳಿದ್ರೆ ಪೇರೆಂಟ್ಸ್ ನವರು ಮುಖ್ಯವಾಗಿ ಸಪೋರ್ಟ್ ಬೇಕು. ನಿಮ್ಮ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಇದ್ದಾರೆ? ಫ್ರೆಂಡ್ಸ್ ಎಲ್ಲ ತುಂಬಾ ಸಪೋರ್ಟ್ ಇದ್ದಾರೆ ಅಲ್ವಾ? ಮತ್ತೆ ನೋಡಿ ವೀಕ್ಷಕರೇ, ನಮ್ಮ ಕಡೆಯಲ್ಲಿ ತುಂಬಾನೇ ಕಡಿಮೆ ಇಂಥದ್ದೆಲ್ಲ ಕೆಲಸ ಮಾಡುವವರು. ಹೆಚ್ಚಾಗಿ ಕೇರಳ ಸೈಡ್ ಅಲ್ಲಿ ಜಾಸ್ತಿ ಅಲ್ವಾ ಇದೆಲ್ಲ ಮಾಡೋದು. ಇದು ಮಾಡ್ಬೇಕಂತ ಹೇಳಿದ್ರೆ ತಾಳ್ಮೆ ಬೇಕು, ತಾಳ್ಮೆ ಮುಖ್ಯವಾಗಿ. ಯಾಕೆ ಹೇಳಿದ್ರೆ ಕೆಲವೊಂದೆಲ್ಲ ಹಾಳಾಗ್ತದೆ ಮಾಡುವಾಗ. ಹಾಳಾಗೋದುಂಟಾ? ಮತ್ತೆ ನೋಡಿ, ಎಷ್ಟೋ ಹಾಳಾಗ್ತದೆ. ಫುಲ್ ಇದೆಲ್ಲ ಆವಾಗ ಮೈಂಡ್ ಎಲ್ಲ ಫುಲ್ ಹಾಳಾಗಿ ನಂತರ ಏನಾಗುತ್ತೆ, ಅಯ್ಯ ಇದು ಬೇಡ ಮಾರ ಅಂತ ಆಗ್ತದ ಅಲ್ವಾ? ಆತರ ಆಗ್ಬೋದು, ಆತರ ಆಗ್ಬಾರ್ದು ಇದೆಲ್ಲ ಮಾಡ್ಬೇಕಾದ್ರೆ. ಓಕೆ, ನೀವು ಫಸ್ಟಿಗೆ ಮಾಡಿರುವಂತಹ ವೆಹಿಕಲ್ ವಸ್ತು ಯಾವ್ದು? ಫಸ್ಟಿಗೆ ಅದೇ ಬಸ್. ಓಕೆ, ಅದು ಮಾಡಿದ್ರಿ. ಓಕೆ, ಅದು ಆ ನಂತರ ನೀವು ಹೇಳಿದ್ರಿ ಇದು ನಾನು ಹೀಗೆ ಮಾಡಿದ್ವಿ. ನೆಕ್ಸ್ಟ್ ನಿಮ್ಗೆ ಧೈರ್ಯ ಬಂತು ಇನ್ನು ಮಾಡಬಹುದು ಅಂತ. ನಂತರ ಯಾವ್ದ್ರಲ್ಲಿ ಮಾಡಿದ್ರಿ?
ನಂತರ ಕಾರ್ಡ್ಬೋರ್ಡ್ ಇಂದ ಮತ್ತೆ ಫೋಮ್ ಶೀಟ್ ಆ. ಅದಕ್ಕೆ ಅಪ್ಗ್ರೇಡ್ ಅದು ಓಕೆ ಸ್ವಲ್ಪ ಅದಕ್ಕೆ ಅದ್ರಲ್ಲಿ ಸ್ಟಾರ್ಟ್ ಮಾಡಿ ಅದ್ರಲ್ಲಿ ಅದ್ರಲ್ಲಿ ಫೋಮ್ ಶೀಟ್ ಅಲ್ಲಿ ಫಸ್ಟ್ ಮಾಡಿದಂದ್ರೆ ರಂಗಸ್ಥಳ ಸಸಿತ್ಲಿದ್ದು ಯಕ್ಷಗಾನ ರಂಗಸ್ಥಳ ಮತ್ತೆ ಅದ್ರ ಟ್ರಕ್ ಮಾಡಿ ನೋಡಿ ಇದ್ರ ಬಗ್ಗೆ ಹೇಳಲೇಬೇಕು. ನಾನು ಸಸಿ ಹಿತ್ಲಿಗೆ ನಾನು ಯಾವತ್ತೂ ಸಹ ಹೋಗ್ತಾ ಇರ್ತೇನೆ. ಒಂದು ದಿವಸ ಹೋಗ್ಬೇಕಾದ್ರೆ ನಾನು ದೇವರಿಗೆಲ್ಲ ಕೈ ಮುಗ್ದು ಸುತ್ತು ಬರ್ಬೇಕಾದ್ರೆ ಇಲ್ಲೊಂದು ಪುಟ್ಟ ಹುಡುಗ ಇದ್ದ, ಅಲ್ಲಿ ಒಂದು 10 ಜನ ನಿಂತ್ಕೊಂಡಿದ್ರು ಆಯ್ತಾ. ನಿಂತ್ಕೊಂಡಿರುವಾಗ ನಾನ್ ಸಹ ಹೋಗಿ ನೋಡಿದೆ. ಹೋಗ್ಬೇಕಾದ್ರೆ ಒಂದು ಮಾಡೆಲ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ನನ್ಗೆ ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ ಕೂಡ್ಲೆ ಹೋದೆ, ಅವ್ರ ಹತ್ರ ಮಾತಾಡಿದೆ, ಎಲ್ಲ ನೋಡಿದೆ. ತುಂಬಾನೇ ಖುಷಿ ಆಯ್ತು. ಯಾಕೆ ಹೇಳಿದ್ರೆ ನಮ್ಮ ಊರಿನಾನೆ ಒಂದು ಹುಡುಗ ಇಷ್ಟೆಲ್ಲ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ತುಂಬಾನೇ ಖುಷಿಯ ವಿಚಾರ. ಅದು ಸಹ ಎಷ್ಟು ನೀಟಾಗಿ ಮಾಡಿದಾನೆ ಅಂತ ಹೇಳಿದ್ರೆ ಅದು ಹೇಳಲಿಕ್ಕಿಲ್ಲ. ರಿಯಲ್ ಒಂದು ಇಕೋಮೆಟ್ ಗಾಡಿ ಯಾವ ತರ ಇರುತ್ತೆ, ಒಂದು ರಿಯಲ್ ಆದಂತಹ ಒಂದು ರಂಗಸ್ಥಳ ಯಾವ ತರ ಇರುತ್ತೆ, ಸೇಮ್ ಟು ಸೇಮ್ ಮಾಡಿದಾನೆ. ನಿಮ್ಗೆ ನಾನು ಆ ರಂಗಸ್ಥಳ ಮತ್ತೆ ನಾನು ಇಕೋಮೆಟ್ ಗಾಡಿಯನ್ನು ನಿಮ್ಗೆ ನಾನು ತೋರಿಸ್ತೇನೆ. ವೀಕ್ಷಕರೇ, ನಾನು ಹೇಳಿರುವಂತಹ ನೋಡಿ ಸಸಿ ಹಿತ್ಲಿನ ವೆಹಿಕಲ್ ಅಂತ ಹೇಳಿದ್ರೆ ಇದೆ ನೋಡಿ. ಒಂದು ಇಕೋಮೆಟ್ ವೆಹಿಕಲ್, ಇನ್ನೊಂದು ರಂಗಸ್ಥಳ. ನೋಡಿ ಇವರೇ ಮಾಡಿದ್ದು. ಹೇಗೆ ಎಲ್ಲ ಮಾಡಿದಾರಂತ ಇವ್ರ ಹತ್ರನೇ ಕೇಳುವ. ಹೇಳಿ, ಇದು ಯಾವ ತರ ಐಡಿಯಾ ನಿಮ್ಗೆ ಬಂತು? ಇದು ಅಂದ್ರೆ ಅದೇ ಫೋಟೋ ಅದರದ್ದು ರಂಗಸ್ಥಳ ಜೊತೆಗೆ ಇದು ಉಂಟಲ್ಲ ಟ್ರಕ್, ಓಕೆ, ಅದ್ರ ಫೋಟೋ ನೋಡಿ ಮಾಡಿ. ಇದು ಸೇಮ್ ಇದೇ ತರ ಗಾಡಿ ಇದೆ ಅಲ್ಲಿ ಸಸಿತ್ಲಿ ಹೌದೌದು ಸೇಮ್ ಇಕೋಮೆಟ್ ಗಾಡಿ. ಈ ಪೇಂಟ್ ಇದೆ ತರ ಎಲ್ಲ ಪ್ರತಿಯೊಂದು ಅದನ್ನ ನೋಡಿ ನೀವು ಮಾಡಿದ ಫೋಟೋ ಎಲ್ಲ ಫೋಟೋ ನೋಡಿ ಎಲ್ಲ. ಇದು ಎಷ್ಟು ಟೈಮ್ ತಕೊಂಡಿದೆ ಮಾಡ್ಲಿಕ್ಕೆ? ಇದು ಅಂದ್ರೆ ನಾನು ಆಗ ಸ್ಕೂಲಿಂದ ಬಂದು ಫ್ರೀ ಟೈಮ್ ಅಲ್ಲಿ ಸಂಜೆ ಮಾಡುದು. ಆಗ 1 month 1.5 ಸ್ಕೂಲಿಂದ ಬಂದು ಅಲ್ವಾ? ಓಕೆ, ಸ್ಕೂಲಿಂದ ಬಂದು ಸ್ವಲ್ಪನೇ ಮಾಡಿ 1 ತಿಂಗಳು ತಾಗಿದೆ ಅಲ್ವಾ? ವಾ ವಾ ವಾ. ಸ್ಕೂಲಿಂದ ಬಂದು ಫ್ರೀ ಟೈಮ್ ಅಲ್ಲಿ. ಓಕೆ, ಇದು ನೀವು ಮಾಡಿರುವಂತಹ ಫಸ್ಟ್ ಅಂತ ಹೇಳಿದ್ರೆ ಇದ್ರಲ್ಲಿ ಈ ಮೆಟೀರಿಯಲ್ ಫೋಮ್ ಶೀಟ್ ಅಲ್ಲಿ ಅಲ್ಲ, ಇದು ಹೇಗೆ ಐಡಿಯಾ ಬಂತು? ಎಲ್ಲ ನೋಡ್ತಾ ಇದ್ರ? ಅದು ಫಸ್ಟ್ ತುಂಬಾ ರಂಗಸ್ಥಳ ಇದು ನೋಡಿ ಮತ್ತೆ ಅದೇ ಯಕ್ಷಗಾನ ಇರುವಾಗ ನೋಡ್ಲಿಕ್ಕೆ ಅಂತಾನೆ ಮನೆಯಲ್ಲಿ ಸಹ 3 ಸಲ ಯಕ್ಷಗಾನ ನೀವು ಮಾಡಿದೀರ. ಅವಾಗೆಲ್ಲ ನೀವು ನೋಡ್ತಾ ಇದ್ದೀರಾ? ಆಗೆಲ್ಲ ತುಂಬಾ ಐಡಿಯಾಸ್ ಎಲ್ಲ ಬಂತು. ಸೂಪರ್ ಆಗಿದೆ. ಎಲ್ಲ ನೋಡ್ಬೋದು ನೋಡಿ ವೀಕ್ಷಕರೇ, ಎಲ್ಲ ಪ್ರತಿಯೊಂದು ರಂಗಸ್ಥಳ ಯಾವ ತರ ಇದೆ ಇಲ್ಲಿ ಸಹ ಅದೇ ತರದೇ, ಏನು ಚೂರು ಚೇಂಜಸ್ ಇಲ್ಲ ನೋಡಿ. ಎಲ್ಲ ಇದೆ ನೋಡಿ, ಇದು ಸಹ ಹಾಕಿದ್ದಾರೆ ನೋಡಿ ಪ್ರತಿಯೊಂದು. ಇದು ಲೈಟಿಂಗ್ ಎಲ್ಲ ನೀವೇ ಎಲ್ಲ ಪ್ರತಿಯೊಂದು ಮನೆಯಲ್ಲಿ ಎಲ್ಲ ಒನ್ ಮ್ಯಾನ್ ಶೋ ಅಲ್ವಾ? ಎಸ್, ನೋಡಿ ಎಷ್ಟೊಂದು ಟ್ಯಾಲೆಂಟಿನ ಹುಡುಗ ಅಂತ ಹೇಳಿದ್ರೆ. ಇದು ನೋಡಿ ಇವರದ್ದು ಇನ್ನೂ ಸಹ ಇದೆ, ತುಂಬಾ ಇದೆ. ಇದು ನೀವೀಗ ಸಸಿ ಇತ್ಲಿದ್ದು ಮಾಡಿದ್ರ, ನೆಕ್ಸ್ಟ್ ಯಾವ್ದಾದ್ರು ಮಾಡ್ಲಿಕ್ಕೆ ಉಂಟಾ? ದೇವರದ್ದು ಮಾಡ್ಲಿಕ್ಕೆ ಉಂಟಾ? ಪ್ಲಾನ್ ಮಾಡಿದ್ರ? ಪ್ಲಾನ್ ಇಲ್ಲ ನೋಡಿ, ಅವರು ಫಸ್ಟಿಗೆ ಮಾಡಿರುವಂತ ಹೇಳಿದ್ರೆ ದೇವ್ರದ್ದೇ ಮಾಡಿದ್ದಾರೆ. ತುಂಬಾನೇ ಫೋಮ್ ಅಲ್ಲಿ ಫಸ್ಟ್ ಮಾಡಿದ್ದು ದೇವರದ್ದು ಸಸಿ ಇತ್ಲಿದ್ದು ಅಲ್ವಾ? ಸಸಿ ಇತ್ಲಲ್ಲಿ ಸಹ ಅವ್ರು ಇಟ್ಟಿದ್ರು, ತುಂಬಾ ಜನ ಅವರಿಗೆ ಅಪ್ರಿಶಿಯೇಟ್ ಮಾಡಿದ್ದಾರೆ, ನಂಬರ್ ಎಲ್ಲ ತಕೊಂಡ್ ಬಂದಿದ್ದಾರಲ್ಲ. ಅಷ್ಟು ಖುಷಿಯಾಗಿದೆ. ಮತ್ತೆ ಸಸಿ ಇತ್ಲಿದ್ದು ಮೇಳದ ಒಬ್ರು ನನ್ಗೆ ಸಿಕ್ಕಿದ್ರಲ್ಲಿ, ಅವ್ರು ಹೇಳಿದ್ರು ಸೇಮ್ ಗಾಡಿ ನಮ್ ತರಾನೇ ಮಾಡಿದಾನೆ ಹುಡ್ಗ, ತುಂಬಾನೇ ಚೆನ್ನಾಗಿ ಮಾಡಿದಾನೆ ಅಂತ ಹೇಳಿದ್ರು. ಆಗ್ಲಿ, ಒಳ್ಳೇದಾಗ್ಲಿ, ಇನ್ನೂ ಸಹ ಒಳ್ಳೊಳ್ಳೆ ಮಾಡಿ. ನೆಕ್ಸ್ಟ್ ನೀವೇನ್ ಮಾಡಿದ್ರ? ನೆಕ್ಸ್ಟ್ ಬಸ್ ಮಾಡಿದ್ರ, ಸ್ಲೀಪರ್ ವೀರ. ವಾವ್, ನೆಕ್ಸ್ಟ್ ಸ್ಲೀಪರ್ ವೀರ. ನೋಡಿ, ಅದು ನಿಮ್ಗೆ ಸರ್ಪ್ರೈಸ್ ಗಿಫ್ಟ್. ವಾವ್, ನೋಡಿ ನನ್ಗೆ ಸರ್ಪ್ರೈಸ್ ಗಿಫ್ಟ್ ಮಾಡಿದ್ದಾರೆ ನನ್ನ ಒಬ್ರು ಸಬ್ಸ್ಕ್ರೈಬರ್. ಯಾಕೆ ಹೇಳಿದ್ರೆ ನನ್ನ ಪ್ರತಿಯೊಂದು ವಿಡಿಯೋಸ್ ಅವ್ರು ನೋಡ್ತಾರಂತೆ. ನಾನು ಹೆಚ್ಚಾಗಿ ಬಸ್ಸಿನ ಬಗ್ಗೆನೇ ವ್ಲಾಗ್ ಮಾಡುದು, ಎಲ್ರಿಗೂ ಗೊತ್ತಿದೆ. ಅದಕ್ಕೋಸ್ಕರ ನನ್ಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಮಾಡಿದ್ದಾರೆ. ಅದು ಯಾವ ತರ ಇದೆ ಅಂತ ನೋಡಿ ಬನ್ನಿ. ಎಸ್, ನೋಡಿ ಯಾವ ತರ ಮಾಡಿದಾರಂತ. ನನ್ಗೊಂದು ಸರ್ಪ್ರೈಸ್ ಗಿಫ್ಟ್ ಅನ್ನು ಅವ್ರು ಕೊಟ್ಟಿದ್ದಾರೆ ನೋಡಿ. ಮದನ್ ಮಣಿಪಾಲ್ ಎಲ್ಲ ಲೋಗೋ ಇದೆ. ಗಾಡಿ ಅಂತೂ ಆಸಮ್, ಸೇಮ್ ವೀರ. ಇದು ಹೊಸತಲ್ಲ ಇವಾಗ ವೀರ ಮಾಡೆಲ್? ಹೊಸತು. ಹೇಗೆ ನಿಮ್ಗೆ ಐಡಿಯಾ ಬಂತಿದ್ದು ನನ್ಗೊಂದು ಗಿಫ್ಟ್ ಕೊಡ್ಬೇಕಂತ? ಹೇಗೆ? ಅದು ನಿಮ್ಮ ವಿಡಿಯೋಸ್ ಎಲ್ಲ ನೋಡಿ ನೀವು ತುಂಬಾ ಇದು ಬಸ್ ಇದ್ದೆಲ್ಲ ವ್ಲಾಗ್ಸ್ ಮಾಡ್ತೀರಲ್ಲ, ನಿಮ್ಗೆ ಬಸ್ ಇದ್ದೇ ಗಿಫ್ಟ್ ಬಸ್ಸೇ ಕೊಡುವ ಅಂತ. ವಾವ್, ನಿಜವಾಗ್ಲು ತುಂಬಾನೇ ಥ್ಯಾಂಕ್ ಯು ಸೋ ಮಚ್. ಸಖತ್ತಾಗಿದೆ, ನನ್ಗೆ ತುಂಬಾನೇ ಖುಷಿ ಆಗ್ತಿದೆ. ಯಾಕೆ ಹೇಳಿದ್ರೆ ನನ್ನ ಹತ್ರ ಒಂದು ಆಸೆ ಇತ್ತಾಯ್ತಾ, ಈ ತರ ಒಂದು ಬಸ್ ಮಾಡ್ಬೇಕು. ಏನೋ ಒಂದು ನಾನಂದ್ರೆ ಹೆಚ್ಚಾಗಿ ಬಸ್ಸಿನದೇ ನಾನು ಲಾಗ್ ಮಾಡುದು, ನಿಮ್ಗೆಲ್ರಿಗೂ ಗೊತ್ತಿದೆ. ಆದ್ರೂ ನನ್ನ ಒಂದು ಸಬ್ಸ್ಕ್ರೈಬರ್ ಬಸ್ಸನ್ನೇ ಗಿಫ್ಟ್ ಮಾಡಿ ಕೊಟ್ಟಿದ್ದಾರೆ. ಅದು ಸಹ ನನ್ನ ಹೆಸರನ್ನೇ ಹಾಕಿ ಕೊಟ್ಟಿದ್ದಾರೆ. ನೋಡ್ಬೋದು ನೋಡಿ, ಪ್ರತಿಯೊಂದು ಮದನ್ ಮಣಿಪಾಲ್
ಮದನ್ ಮಣಿಪಾಲ್ ಅಂತ ಲೋಗೋ ಇದೆ, ವೀರ ಇದೆ, ಅದು ಸಹ ನನ್ನ ಫೇವ್ರೇಟ್ ಆದಂತ ಕಲರ್ ಕೂಡ ಇದೆ. ಎಲ್ರು ಹೇಗೆ ಇದು ಯಾವಾಗ ನಿಮ್ಗೆ ಪ್ಲಾನ್ ಮಾಡಿದ್ರಿ? ನನ್ಗೆ ಪ್ಲಾನ್ ಅದೇ ಹಾಲಿಡೇಸ್ ಅಲ್ಲಿ. ಆ ಎಷ್ಟು ಟೈಮ್ ತಕೊಂಡಿದ್ರಿ ಇದು ಮಾಡ್ಲಿಕ್ಕೆ? ಇದು ಅಂದ್ರೆ 2 months. 2 months. ವಾವ್, ನಿಜವಾಗ್ಲೂ ತುಂಬಾನೇ ಸಕ್ಕತ್ತಾಗಿದೆ. ಇನ್ನೊಂದು ಏನು ವೀಕ್ಷಕರೇ ಗೊತ್ತಾ, ಇದು ಬಸ್ ನೋಡ್ಲಿಕ್ಕೆ ಆಕ್ಚುಲಿ ಸಣ್ಣದಿದೆ, ನಿಮ್ಗೆ ಸಣ್ಣದಾಗೆ ಕಾಣುತ್ತೆ. ಇದು ಬಸ್ ಎಷ್ಟು ಉದ್ದ ಇದೆ ಅಂತ ಹೇಳಿದ್ರೆ ನೋಡಿ, ನನ್ ಕೈ ನೋಡಿ, ಇದಕ್ಕಿಂತ ಉದ್ದ ಇದೆ. ಅಷ್ಟು ಮಾಡಿದ್ದಾರೆ, ವರ್ಕ್ ಮಾಡಿದ್ದಾರೆ. ಇನ್ನೊಂದು ಏನಂತ ಹೇಳಿದ್ರೆ, ಪ್ರತಿ ಒಂದು ಕ್ಲಿಯರ್, ಇವಾಗ ವೀರದಲ್ಲಿ ಯಾವ ತರ ಬರುತ್ತೆ ಅದೇ ತರ ಮಾಡಿದ್ದಾರೆ ನೋಡಿ. ಈ ಮಿರರ್ ಆಗ್ಬೋದು, ಈಗ ಹೆಡ್ಲೈಟ್ ಆಗ್ಬೋದು, ಎಲ್ಲ ಪ್ರತಿ ಒಂದು ಟೈರ್ ಆಗ್ಬೋದು. ಇದು ಟೈರ್ ಎಲ್ಲ ಹೇಗೆ ಮಾಡಿದ್ ನೀವು? ಟೈರ್ ಫೋಮ್ ಶೀಟ್ ಅಲ್ಲಿ. ಫೋಮ್ ಶೀಟ್ ಎಲ್ಲ ಫೋಮ್ ಶೀಟ್ ಅಲ್ಲಿ ಫುಲ್ ಫೋಮ್ ಶೀಟ್. ವಾವ್, ಸೂಪರ್ ಆಗಿದೆ, ಸಖತ್ ಮಾಡಿದ್ದಾರೆ. ವಾವ್ ವಾವ್ ವಾವ್. ಇನ್ನು ಸಹ ಅವ್ರು ಯಾವುದೇ ತರದ ನಿಮ್ಗೆ ಬೇಕಾದ್ರೆ ಮಾಡೆಲ್ ಬೇಕಾದ್ರೆ ಅವ್ರು ಮಾಡಿ ಕೊಡ್ತಾರೆ. ಆಕ್ಚುಲಿ ಇದು ನಿಮ್ಗೆ ಎಷ್ಟಾಗಿದೆ ಸರ್ ಇದಕ್ಕೊಂದು ಪ್ರೈಸ್? ಇದಕ್ಕೆ ಒಂದು 5 to 6,000. 5 to 6, 5,000-6,000 ಇದೆ. ಇದು ನೋಡುವಾಗ ಗೊತ್ತಾಗ್ತದೆ, ಯಾಕೆ ಹೇಳಿದ್ರೆ ತುಂಬಾನೇ ಕ್ಲೀನ್ ಆಗಿ ನೀಟ್ ಮಾಡಿದ್ದಾರೆ. ಯಾವ ತರ ಒರಿಜಿನಲ್ ಯಾವ ತರ ಬಸ್ ಇದೆ ಅದೇ ತರ ಮಾಡಿದ್ದಾರೆ. ವಾ ವಾ ವಾ, ಸೂಪರ್. ಈ ಟೈರ್ ಆಗ್ಬೋದು, ಪ್ರತಿ ಒಂದು. ಈ ಬರ್ತ್ ಸಾಗಿ, ಬರ್ತ್ ಎಲ್ಲ ಯಾವ್ದ್ರಲ್ಲಿ ಮಾಡಿದೆ ಅಲ್ಲ, ಒಳಗಡೆ ಸೀಟ್ ಎಲ್ಲ? ಸೀಟ್ ಅಂದ್ರೆ ಫೋಮ್ ಶೀಟ್ ಅನ್ನೇ ಕಟ್ ಮಾಡಿ ಅದೇ ಸೈಜ್, Okay. ಮತ್ತೆ ಕ್ಲೋತ್ ಹಾಕಿ ಎಲ್ಲ ಮಾಡಿದಲ್ಲ. ಸೂಪರ್. ನೋಡಿ, ಇದು ಬಸ್ ಇದೇ ತರ ಇದೆ ಅಲ್ಲ. ಈಗ ನೋಡಿ, ಒಂದು ಸೆಕೆಂಡ್ ನೋಡಿ, ಈ ಬಸ್ ಅನ್ನು ಯಾವ ತರ ಕಲರ್ಫುಲ್ ನಾವು ಮಾಡ್ತೇವಂತ ನೋಡಿ. ಎಸ್, ನೋಡಿ ಹೇಗಿದೆ. ವಾವ್, ಸೂಪರ್ ಆಗಿದೆ ಮಾತ್ರ, ಆಯ್ತಾ, ಟಾಪ್ ಆಗಿದೆ. ಸೇಮ್ ನೋಡಿ, ನೈಟ್ ಹೊತ್ತು ಬಸ್ ಎಲ್ಲ ಯಾವ ತರ ಹೋಗುತ್ತೆ, ಯಾವ ತರ ಕಾಣುತ್ತೆ ನೋಡಿ, ಪ್ರತಿ ಒಂದು ಒಳಗಡೆದೆಲ್ಲ ನೋಡ್ಬೋದು ನೋಡಿ. ಸೂಪರ್ ಆಗಿದೆ ಅಲ್ಲ. ಇದು ಲೈಟ್ ಇದೆಲ್ಲ ಒಟ್ಟಿಗೆ ಸೇರಿ ನಿಮ್ಗೆ 2 months ಆಗಿದೆ? ಹೌದು. ಸೂಪರ್ ಸೂಪರ್ ಸೂಪರ್. ಇದು ಲೈಟಿಂಗ್ ಎಲ್ಲ ನಿಮ್ದೆ ಎಲ್ಲ, A to Z ಎಲ್ಲ? ಓಕೆ. ಇದು ಹೇಗೆ, ಡೈರೆಕ್ಟಾ ಹೇಗೆ? ಇದು ಬ್ಯಾಟ್ರಿ ಹೇಗೆ? ಇದು ಬ್ಯಾಟರಿ ಸಹ ಮಾಡ್ತೇವೆ, ಅಡಾಪ್ಟರ್. ಅಡಾಪ್ಟರ್ ತುಂಬಾ ಲೈಟ್ ಇದ್ರೆ ಅಡಾಪ್ಟರ್. ಇದು ಅಡಾಪ್ಟರ್ ಅಲ್ಲ? ಓಕೆ. ಇದು ಇವಾಗ ಸಾಧಾರಣ ಎಷ್ಟು ಮೀಟರ್ ಬಸ್ ಇದು? ಇದು 13.5. ಅಂದ್ರೆ ಬಸ್ 13.5 ಮೀಟರ್ ಒರಿಜಿನಲ್, ಬಟ್ ಲೆಂತ್ ಉಂಟಲ್ಲ ಸಿಕ್ಕಾಪಟ್ಟೆ ಉದ್ದದೆ ನೋಡಿ. ಇದು ನಾನು 2 ಜಾಯಿಂಟ್ ಮಾಡಿ ಇಟ್ಟಿದ್ದೇನೆ ಟೇಬಲ್, ಅದು ಫುಲ್ ಆಗಿದೆ. ವಾವ್, ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ನನ್ಗೊಂದು ಇಂಥದ್ದೊಂದು ನನ್ನ ಸಬ್ಸ್ಕ್ರೈಬರ್ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಾನು ಗ್ರೇಟ್. ಯಾಕೆ ಹೇಳಿದ್ರೆ ಅಷ್ಟು ಚೆನ್ನಾಗಿದೆ, ತುಂಬಾ ಖುಷಿ ಆಗ್ತಾ ಇದೆ ನನ್ಗೆ. ಇದೇ ತರ ನೀವು ಬಸ್ ಇದೆಲ್ಲ ಆರ್ಡರ್ ಸಿಕ್ಕಿದ್ರೆ ಮಾಡಿ ಕೊಡ್ತೀರಾ? ಎಲ್ಲ ಬಸ್ ಇದೆಲ್ಲ ಪ್ರತಿಯೊಂದು ಎಂತ ಸಹ ಮಾಡಿ ಕೊಡ್ತೀರಾ ಅಲ್ವಾ? ನೋಡ್ಬೋದು ನೋಡಿ ವೀಕ್ಷಕರೇ, ನಮ್ಮ ಗೌತಮ್ ಅವರ ವರ್ಕ್ ನಿಮ್ಗೆ ಖುಷಿ ಆದ್ರೆ ಇಲ್ಲಿ ಕೆಳಗಡೆ ಬರ್ತಿರುವಂತ ನಂಬರಿಗೆ ಅವರಿಗೆ ನೀವು ಕಾಲ್ ಮಾಡ್ಕೊಂಡು ಮಾತಾಡ್ಕೊಂಡು ನಿಮ್ಮದ ಫೇವ್ರೆಟ್ ಬಸ್ ಅಂತೆಲ್ಲ, ಈ ಕಾರ್ ಆಗ್ಬೋದು, ಆಟೋ ರಿಕ್ಷಾ ಆಗ್ಬೋದು, ಈ ರಂಗಸ್ಥಳ ಆಗ್ಬೋದು, ಈ ಟ್ರಕ್ ಆಗ್ಬೋದು, ಪ್ರತಿ ಒಂದು ಸಹ A to Z ಅವ್ರು ಮಾಡಿ ಕೊಡ್ತಾರೆ. ನಿಮ್ಗೆ ಬೇಕಾದ್ರೆ ಇಲ್ಲಿ ಕೆಳಗಡೆ ಬರ್ತಿರುವಂತ ನಂಬರ್ಗೆ ಕರೆ ಮಾಡ್ಕೊಂಡು ಅವರಿಗೆ ಆರ್ಡರ್ ಅನ್ನು ಕೊಡ್ಬೋದು. ಮತ್ತೆ ತುಂಬಾನೇ ಚೆನ್ನಾಗಿ ಮಾಡ್ತಾರೆ ನೋಡಿ. ಇಂಥವರನ್ನು ನಾವು ಸಪೋರ್ಟ್ ಮಾಡ್ಬೇಕು. ಸ್ಕೂಲಿಗೆ ಹೋಗುತ್ತಿರುವಂತಹ ಟೈಮ್ ಅಲ್ಲಿ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ನಿಜವಾಗ್ಲೂ ತುಂಬಾನೇ ಗ್ರೇಟ್ ನೋಡಿ. ಇನ್ನಷ್ಟು ಇವರು ಒಳ್ಳೊಳ್ಳೆ ಇಂಥದ್ದು ಎಲ್ಲ ವರ್ಕ್ ಎಲ್ಲ ಮಾಡ್ತಾ ಬರ್ಬೇಕು, ಮುಂದೆ ಬರ್ಬೇಕು. ಹಾಗೇನೆ ಈ ಬಸ್ಸಿನ ಓನರ್ಸ್ ನವರಿಗೆ ಸಹ ಒಂದೊಂದು ಆಸೆ ಇರುತ್ತೆ, ನಮ್ಮ ಬಸ್ಸಿನ ಒಂದು ಮಾಡೆಲ್ ಅನ್ನು ಮಾಡಿ ನಮ್ಮ ಒಂದು ಆಫೀಸ್ ಅಲ್ಲಿ ಇಡ್ಬೇಕಂತೆಲ್ಲ ಕೆಲವರಿಗೆ ಒಂದು ಆಸೆ ಇರ್ತದೆ ಅಲ್ವಾ? ಅಂತವ್ರು ಸಹ ಈ ಬಸ್ಸಿನ ಆಪರೇಟರ್ಸ್, ಬಸ್ಸಿನ ಓನರ್ಸ್ ಇವರಿಗೊಂದು ಕಾಲ್ ಮಾಡ್ಕೊಂಡು ನಿಮ್ಮ ಫೇವ್ರೇಟ್ ಆದಂತ ಬಸ್, ನಿಮ್ಮ ಕಂಪನಿಯ ಬಸ್ ಅನ್ನು ಮಾಡ್ಕೊಳ್ಬಹುದು. ತುಂಬಾನೇ ಖುಷಿ ಆಗ್ತಿದೆ. ನಿಮ್ಮ ಫೇವ್ರೇಟ್ ಆದಂತ ಬಾಡಿ ಯಾವುದು ಬಸ್ಸಿದು? ನಂದು ಎಲ್ಲ ಫೇವ್ರೇಟ್. ಇವ್ರು ನೋಡಿ ಬಸ್ಸಿದು ಬಿಟ್ಟು ಕೊಡೋದೆಲ್ಲ ಎಲ್ಲ ಇವರಿಗೆ ಫೇವ್ರೇಟ್. ತುಂಬಾನೇ ಬಸ್ಸಿನ ಅಭಿಮಾನಿ ನೋಡಿ. ಒಂದು ಎಷ್ಟು ಸ್ಟಡಿ ಮಾಡಿದಾರೆ ಅಂತ ಹೇಳಿದ್ರೆ, ಈ ಬಸ್ ಅನ್ನು ನಾವು ಅಷ್ಟೇ ನೀಟಾಗಿ ಮಾಡ್ಬೇಕಂತ ಹೇಳಿದ್ರೆ ಅದ್ರದ್ದು ಪ್ರತಿ ಒಂದು ಪಿನ್ ಟು ಪಿನ್ ಗೊತ್ತಿರ್ಬೇಕು. ಇದೆಲ್ಲ ಸೆನ್ಸಿಟಿವ್ ವರ್ಕ್, ಇದು ಮಾಡ್ಬೇಕಾದ್ರೆ ಅಷ್ಟೇ ಇದೆ, ಅಷ್ಟು ಅವ್ರು ಸ್ಟಡಿ ಮಾಡಿದ್ದಾರೆ. ಇದು ನೀವು ಸ್ಟಡಿ ಮಾಡ್ಲಿಕ್ಕೆ ಎಷ್ಟು ಟೈಮ್ ತಕೊಂಡಿದ್ರ ಈ ಒಂದು ಬಸ್ಸಿನ? ಇದು ಬಸ್ಸಿನ ಅಂದ್ರೆ ಡೈಲಿ ಬಂದು ಫೋಟೋಸ್ ನೋಡ್ತಾನೆ, ವಿಡಿಯೋಸ್ ಎಲ್ಲ ನೋಡ್ತಾನೆ ಇರುದು. ವಾ ವಾ ವಾ, ಎಲ್ಲ ನೋಡ್ತಾ ನೀವು ಮಾಡಿದಿರ ಅಲ್ವಾ? ತುಂಬಾನೇ ಚೆನ್ನಾಗಿದೆ. ಪೇಂಟ್ ಆಗ್ಬೋದು, ಗ್ರಾಫಿಕ್ ಆಗ್ಬೋದು, ಸಖತ್ತಾಗಿ ಮಾಡಿದ್ದಾರೆ. ಇದು ಗ್ರಾಫಿಕ್ ಎಲ್ಲಿ ಮಾಡಿದ್ರಿ ನೀವು? ಈಗ ನಿಮ್ದೆಲ್ಲ ವರ್ಕ್ ಆಯ್ತು, ನಂತರ ನೀವು ಎಲ್ಲ ಸ್ಟಿಕ್ಕರ್ ಅದು ಇದೆಲ್ಲ ಎಲ್ಲಿ ಮಾಡಿದ್ರಿ?
ಅದು ಇಲ್ಲಿ ಯಶ್ ಆರ್ಟ್ಸ್ ಮ್ಯಾಂಗ್ಳೂರ್. ಅವರ ಬಗ್ಗೆ ಹೇಳಲೇಬೇಕು. ನಮ್ಮ ಮಂಗಳೂರಿನ ಯಶ್ ಆರ್ಟ್ಸ್ ಅಂತ ಇದೆ, ಒನ್ ಆಫ್ ದಿ ಬೆಸ್ಟ್ ಸ್ಟಿಕ್ಕರ್. ಆಲ್ಮೋಸ್ಟ್ ಬಸ್ಸಿಗೆ ಎಲ್ಲ ಅವರೇ ಹಾಕುದು, ತುಂಬಾನೇ ಚೆನ್ನಾಗಿ ಮಾಡ್ತಾರೆ. ಅಲ್ಲಿ ಹೋದ್ರೆ ಸಾಕು, ನಾವು ಏನ್ ಮಾತಾಡ್ಬೇಕಂತಿಲ್ಲ, ಅವರೇ ಬಂದು ಎಲ್ಲ ಪ್ರತಿ ಒಂದು ಗಾಡಿಯನ್ನು ರೆಡಿ ಮಾಡಿ ಕೊಡ್ತಾರೆ. ಕರಾವಳಿಯಲ್ಲಿ ತುಂಬಾನೇ ಫೇಮಸ್ ಅವರು, ಯಶ್ ಆರ್ಟ್ಸ್ ಅಂತ. ಅವರ ಸಹ ನಾನು ಕೆಳಗಡೆ ನಂಬರ್ ಹಾಕಿದ್ದೇನೆ, ನಿಮ್ಗೆ ಬೇಕಾದ್ರೆ ಅವರಿಗೆ ಸಹ ಕರೆ ಮಾಡಬಹುದು. ನಿಮ್ಮ ಬಸ್ಸಿನ, ಹೆಚ್ಚಾಗಿ ಅವರು ಬಸ್ಸಿಗೆ ಜಾಸ್ತಿ ಮಾಡೋದಲ್ಲ, ಬೇರೆ ಕಾರಿಗೆಲ್ಲ ಮಾಡಲ್ಲ, ಬಸ್ ಟ್ರಕ್ ಮಾತ್ರ ಒಳ್ಳೊಳ್ಳೆ ಮಾಡ್ತಾರೆ. ನಿಮ್ದು ಆಸೆ ಇತ್ತಾ? ನಂದು ಅಂದ್ರೆ ಅವರದ್ದು ವಿಡಿಯೋಸ್ ಎಲ್ಲ ಬಸ್ ಇದ್ದು ನೋಡಿ ತುಂಬಾ ಆಸೆ ಇತ್ತು. ನೋಡಿ ಎಷ್ಟು ಒಂದು ಇದಂತ ಹೇಳಿದ್ರೆ, ಇವರ ಮನೆ ಇರುವುದು ಎಲ್ಲಿ? ನಿಮ್ದು ಮನೆ ಬಜ್ಪೆಯಿಂದ ಯಶ್ ಆರ್ಟ್ಸ್ ಇರುವುದು ಪಂಪುವೆಲ್ಲಲ್ಲಿ. ಪಂಪೆಲ್ಗೆ ಹೋಗಿ ಎಲ್ಲ ಒಂದು ಸ್ಟಿಕ್ಕರ್ ಎಲ್ಲ ಕಟ್ಟಿಂಗ್ ಮಾಡಿಸಿ ನನ್ಗೊಂದು ಸರ್ಪ್ರೈಸ್ ಗಿಫ್ಟ್ ಅನ್ನು ಮಾಡಿ ತಂದಿದ್ದಾರೆ ನನ್ಗೆ ಇಲ್ಲಿ ಉಡುಪಿಯಲ್ಲಿ. ವಾವ್, ನನ್ಗೆ ತುಂಬಾನೇ ಖುಷಿ ಆಗ್ತಾ ಇದೆ. ನಂತರ ಏನ್ ಮಾಡಿದ್ರ? ನೆಕ್ಸ್ಟ್ ಇನ್ನೊಂದು ಬಸ್ ಮಾಡಿದ್ರ? ವಾವ್, ಪ್ರಕಾಶ್ ಇದು. ಎಸ್, ಇದು ಇವರು ಮಾಡಿರುವಂತಹ ಎರಡನೇ ಬಸ್. ನೋಡಿ ಯಾವ ತರ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇದು ಸಹ ಸೇಮ್ ಒನ್ ಆಫ್ ದಿ ಫೇಮಸ್ ಬಸ್. ಇದು ಕಾಮನ್ ಬಸ್ ಅಲ್ವಾ? ಇದು ಕೇರಳದಲ್ಲ? ಇದು ಹೆಸರಿಗೆ ಒಂಥರ ಬ್ರ್ಯಾಂಡ್ ಇದೆ ಅದು ಅಲ್ವಾ? ಈ ಎಲ್ಲ ಕೆಲವರಂದೆಲ್ಲ ಇದು ಹೆಸರನ್ನು ಎಲ್ಲದ್ರಲ್ಲಿ ಹಾಕ್ತಾರೆ, ಕಾರಲ್ಲಿ, ರಿಕ್ಷಾದಲ್ಲಿ ಅಲ್ವಾ? ನೋಡಿ, ಇದು ಇವರು ಮಾಡಿರುವಂತಹ ಎರಡನೇ ಬಸ್. ಇದು ಪ್ರಕಾಶ್ ಇದು ಬಸ್ ಅಲ್ವಾ? ಪ್ರಕಾಶ್ ಮಾಡೆಲ್. ಇದು ಎಷ್ಟು ಟೈಮ್ ತಕೊಂಡಿದೆ ನಿಮ್ಗೆ? ಇದು 1 month. ಇದು ಸಹ 1 month ಅಲ್ವಾ? ವಾವ್, ಸೂಪರ್ ಆಗಿದೆ. ಟೂರಿಸ್ಟ್ ಬಸ್ ಇದು ಅಲ್ವಾ? ಒನ್ ಆಫ್ ದಿ ಫೇಮಸ್ ಬಸ್ ಇದು, ಕೇರಳ ಸೈಡ್ ಇದು. ಇವ್ರದ್ದು ತುಂಬಾ ಬಸ್ ಇದೆ. ನೋಡಿ, ನನ್ಗೆ ಖುಷಿ ಆದದ್ದು ಏನಂತ ಹೇಳಿದ್ರೆ, ಇದ್ರ ಫ್ರಂಟ್ ಶೇಪ್ ನೋಡಿ. ಫ್ರಂಟ್ ಶೇಪ್ ಏನಂತ ಹೇಳಿದ್ರೆ, ಈ ಪ್ರಕಾಶ್ ಇದು ಇವಾಗ ಬರ್ತಿರುವಂತ ಇದು ಮಾಡೆಲ್ ಇದೆ ಅಲ್ವಾ? ಸೇಮ್ ಅದೇ ತರ ಮಾಡಿದ್ದಾರೆ. ಕೆಳಗಡೆ ನೋಡ್ಬೋದು, ಫ್ರಂಟ್ ನೋಡ್ಬೋದು, ಮಿರರ್ ನೋಡಿ, ಸೇಮ್ ಟು ಸೇಮ್ ಅದೇ ತರ ಆಗಿದೆ ಅಲ್ಲ? ಇದು ಹೇಗೆ ನಿಮ್ಗೆ ಐಡಿಯಾ ಇತ್ತಾ ಮಾಡ್ಬೇಕಂತ? ಇದು ತುಂಬಾ ಟೈಮ್ ಇಂದ ನನ್ಗೆ ಇದು ಟೂರಿಸ್ಟ್ ಒಂದು ಪ್ರಕಾಶ್ ಬಾಡಿ ಮಾಡ್ಬೇಕಂತ ಇತ್ತು. ಓಕೆ, ಹಾಗೆ ಇದನ್ನು ಅಲ್ವಾ? ಅದು ವೀರಾದ್ ನಂತರ ಇದೆ ಮಾಡಿ. ವೀರಾದ್ ನೆಕ್ಸ್ಟ್ ಯಾವ್ದು ಮಾಡೋದು ಪ್ಲಾನ್ ಇದೆ? ನೆಕ್ಸ್ಟ್ ಪ್ಲಾನ್ ನೋಡ್ಬೇಕು. ಹೌದಾ? ಈಗ ಪ್ರಕಾಶ್ ಆಯ್ತು, ವೀರ ಆಯ್ತು, ಇನ್ನೂ ಕೆಲವು ಇದೆ. ದಾಮೋದರ್ ಇದೆ, ಸಟ್ಲೇಜ್ ಇದೆ, ಮತ್ತೆ ನಮ್ದು ದಾಮೋದರ್ ಅಂತ ಹೇಳಿದ್ರೆ ದಾಮೋದರ್ ಅಲ್ಲಿ ತುಂಬಾ ಮಾಡೆಲ್ ಇದೆ ಎಲ್ಲ, ಪ್ಲಾನ್ ಇದೆ. ನಿಮ್ಗೆ ಸಹ ಬೇಕಾದ್ರೆ ಇಲ್ಲಿ ಕೆಳಗೆ ಬರ್ತಿರುವಂತಹ ನಂಬರಿಗೆ ಕಾಲ್ ಮಾಡಿ, ಇವರದ್ದೇ ನಂಬರ್ ಇದು, ಮಾಡ್ಕೊಂಡು ನಿಮ್ಗೆ ನಿಮ್ಮ ಫೇವ್ರೇಟ್ ಆದಂತಹ ಬಸ್ ಅನ್ನು ಮಾಡ್ಬೋದು. ನಿಮ್ಗೆ ಫೇವ್ರೇಟ್ ಆದಂತಹ ಬಾಡಿ ಯಾವುದೇ ಇರ್ಲಿ, ಅವರಿಗೆ ಒಂದು ಫೋಟೋ ಕಳ್ಸಿದ್ರೆ ಸಾಕು, ಅವ್ರು ಮಾಡಿ ಕೊಡ್ತಾರೆ. ಬಸ್ ಅಂತ ಅಲ್ಲ, ಯಾವ್ದು ಬೇಕಾದ್ರೆ ಮಾಡ್ತಾರೆ. ಆಟೋ ರಿಕ್ಷಾ, ಬಸ್, ಕಾರ್, ಈ ಟ್ರ್ಯಾಕ್ಟರ್, ಮತ್ತೆ ಈ ಟ್ರಕ್ಸ್ ಎಲ್ಲ ಮಾಡ್ತಾರೆ. ಎಲ್ಲ ಪ್ರತಿ ಒಂದು ಸಹ ಮಾಡಿ ಕೊಡ್ತಾರೆ. ಬೇರೆ ನೋಡಿ, ಮನೆ ಸಹ ಮಾಡಿ ಕೊಡ್ತಾರೆ. ಬರೀ ವೆಹಿಕಲ್ ಮಾತ್ರ ಅಂತಲ್ಲ, ಇವಾಗ ಒಂದು ಕೆಲವರದ್ದು ಒಂದು ಆಸೆ ಇರುತ್ತೆ, ನನ್ನ ಮನೆ ತರನೇ ಒಂದು ನನ್ಗೆ ಮನೆ ಒಳಗಡೆ ಇಡ್ಲಿಕ್ಕೆ ಒಂದು ಮಾಡೆಲ್ ಇದು ಮನೆ ಬೇಕಂತೆಲ್ಲ ಕೆಲವರಿಗೆ ಒಂದು ಆಸೆ ಇರ್ತದೆ. ಅಂತದ್ದು ಸಹ ಆಸೆ ಇದ್ರೆ ಇವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಪ್ರತಿ ಒಂದು ಮನೆ ಅಲ್ಲ, ಫ್ಲಾಟ್ ಸಹ ಮಾಡ್ತೀರಿ, ಎಲ್ಲ ಬಿಲ್ಡಿಂಗ್ ಎಲ್ಲ ಮಾಡಿ ಕೊಡ್ತೀರಾ. ವಾವ್, ಸೂಪರ್ ಸರ್. ನಿಮ್ಮ ಟ್ಯಾಲೆಂಟ್ ಗೆ ನಿಜವಾಗ್ಲೂ ಮೆಚ್ಚಲೇಬೇಕು. ತುಂಬಾನೇ ಚೆನ್ನಾಗಿ ಮಾಡಿದೀರಾ. ಓಕೆ, ಇನ್ನೂ ಸಹ ಒಳ್ಳೊಳ್ಳೆ ಮಾಡ್ತಾ ಇರಿ ಆಯ್ತಾ? ಓಕೆ, ಇದಕ್ಕೆ ಲೈಟ್ ಹಾಕಿದ್ರ? ಹೌದು, ಇದಕ್ಕೆ ಸಹ ಹಾಕಿದ್ರ? ಎಲ್ಲ ಲೈಟ್ ಎಲ್ಲ ಇದೆ. ನೋಡುವ ಇದ್ರ ಲೈಟ್ ಯಾವ ತರ ಮಾಡಿದಾರೆ ಅಂತ ನೋಡುವ ಬನ್ನಿ. ನೋಡಿ ಹೇಗೆ ಕಾಣಿಸ್ತಿದೆ ನೋಡಿ, ಒಳಗಡೆ ಎಲ್ಲ ಅದೇ ತರ ಇದೆ ನೋಡಿ, ಸೂಪರ್ ಇದೆ. ಇದು ಲೈಟ್ ಎಲ್ಲ ಮಾಡ್ಲಿಕ್ಕೆ ತುಂಬಾ ಟೈಮ್ ತಕೊಳ್ತದ ನಿಮ್ಗೆ? ಹೌದು, ಲೈಟ್ ಎಲ್ಲ ತರುದು, ತಂದು ಎಲ್ಲ ನೀವೇ ಅಲ್ವಾ? ಪ್ರತಿಯೊಂದು ಎಲ್ಲ ಅದು ನೋಡಿ, ಇದರ ಡ್ಯಾಶ್ ಬೋರ್ಡ್ ನೋಡಿ, ಸೇಮ್ ಅದೇ ತರ ಇದೆ. ಒಳಗಡೆ ಗೇರ್ ಸಮೇತ ಮಾಡಿದ್ದಾರೆ, ಸ್ಟೇರಿಂಗ್ ಆಗ್ಬೋದು, ಸೀಟ್ ಆಗ್ಬೋದು. ವಾ ವಾ ವಾ, ಸೂಪರ್ ಆಗಿದೆ. ಇದು ವೈಟ್ ಅಲ್ಲ ಗಾಡಿ? ಹೆಚ್ಚಾಗಿ ವೈಟ್. ಇವಾಗ ಕೇರಳದ ಗಾಡಿ ಎಲ್ಲ ವೈಟ್ ಅಲ್ವಾ? ಸೂಪರ್ ಆಗಿ ಮಾಡ್ಬೋದು, ಬೇರೆ ಯಾವ ಸಹ ಮಾಡ್ಬೋದಲ್ಲ? ನೋಡಿ ಇಲ್ಲಿ ನೋಡಿ, ಬ್ರೇಕ್ ಲೈಟ್ ಕೂಡ ಸೇಮ್ ಇದೆ, ಹಿಂದ್ಗಡೆ ಶೇಪ್ ಕೂಡ ಸೇಮ್ ಇದೆ, ಎಲ್ಲ ಏನು ಚೇಂಜಸ್ ಇಲ್ಲ, ಸೇಮ್ ಟು ಸೇಮ್ ಮಾಡಿ ಕೊಡ್ತಾರೆ. ಅದು ಇದ್ದ ತರನೇ ಮಾಡಿ ಕೊಡ್ತಾರೆ. ನೋಡಿ ಬ್ರೇಕ್ ಲೈಟ್ ನೋಡಿ, ಸೇಮ್ ಇದೆ ಎಲ್ಲ. ವಾವ್, ನಿಜವಾಗ್ಲು ಗ್ರೇಟ್ ಸರ್, ನೀವೊಂದು ಅದ್ಭುತ ಕಲಾವಿದ ನೀವು, ನಿಜವಾಗ್ಲು. ಇಂಥದ್ದೇ ಒಳ್ಳೊಳ್ಳೆ ಸಹ ಮಾಡ್ತಾ ಇರಿ. ನೋಡಿ, ಇವಾಗ ಬಸ್ಸನ್ನು ನೀವು ನೋಡಿದ್ರ, ಇದೀಗ ಅದರದ್ದು ಚಾಸಿ ನೋಡಿ ಯಾವ ತರ ಇದೆ ಅಂತ. ಸೇಮ್ ಟು ಸೇಮ್ ಅದೇ
ಒರಿಜಿನಲ್ ನೋಡಿ, ಒರಿಜಿನಲ್ ಅಲ್ಲಿ ಯಾವ ತರ ಬರುತ್ತೆ ಅದೇ ತರ ಇದೆ ನೋಡಿ. ಮುಂದ್ಗಡೆ ನೋಡಿ ಲೈಟ್ ಕೂಡ ಹಾಕಿದ್ದಾರೆ. ಹಾಗೇನೆ ನನ್ಗೆ ತುಂಬಾ ಖುಷಿ ಆದದ್ದು ಏನಂತ ಹೇಳಿದ್ರೆ ಇದ್ರ ಸ್ಟೇರಿಂಗ್ ಆಯ್ತಾ ನೋಡಿ, ಎಲ್ಲ ತಿರುಗ್ತದೆ ಸ್ಟೇರಿಂಗ್ ಎಲ್ಲ. ಮತ್ತೆ BS6 ಇದು ಸ್ಟೇರಿಂಗ್ ಯಾವ ತರ ಇದೆ ಅದೇ ತರ ಮಾಡಿದ್ದಾರೆ, ಸೇಮ್ ಟು ಸೇಮ್. ಇದು ಎಷ್ಟು ಟೈಮ್ ತಕೊಳ್ಳಿದೆ ನಿಮ್ಗೆ? ಇದಕ್ಕೆ 2-3 days ಆಗಿದೆ. ಟೈರ್ ಎಲ್ಲ ಟೈರ್ ಎಲ್ಲ ತುಂಬಾನೇ ಚೆನ್ನಾಗಿದೆ ನೋಡಿ ಎಲ್ಲ. ನಾನು ಹೇಳಿದಲ್ಲ, ಏನು ಚೇಂಜಸ್ ಏನಿಲ್ಲ, ಒರಿಜಿನಲ್ ಬಸ್ ಆಗ್ಬೋದು, ಈ ಜಾರ್ಸಿ ಆಗ್ಬೋದು, ಪ್ರತಿ ಒಂದು ಸಹ ನೀಟಾಗಿ ಕ್ಲೀನ್ ಆಗಿ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು ನನಗೆ ನೋಡಿ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಗೌತಮ್ ಅವರು ಮಾಡಿರುವಂತಹ ಪ್ರತಿ ಒಂದು ಮಾಡೆಲ್ ಅನ್ನು ನಾವು ಡೀಟೇಲ್ ಆಗಿ ನಾವು ತೋರಿಸಿದ್ವಿ. ನಿಮ್ಗೆ ಇಷ್ಟ ಆದ್ರೆ ನಾನು ಅವಾಗ ಹೇಳಿದೆ, ಕೆಳಗೆ ಬರ್ತಿರುವಂತಹ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಫೇವ್ರೇಟ್ ಆದಂತಹ ಬಸ್ ಆಗ್ಬೋದು, ಯಾವುದೇ ಒಂದು ವಸ್ತುವನ್ನು ಇವರು ರೆಡಿ ಮಾಡಿ ಕೊಡ್ತಾರೆ. ಹಾಗೇನೆ ಗೌತಮ್ ಅವರೇ, ಎಷ್ಟು ಖುಷಿ ಆಗ್ತಾ ಇದೆ. ಯಾವಾಗ ಇಷ್ಟೆಲ್ಲ ನೀವು ಮಾಡಿದ್ರ, ನಿಮ್ದೊಂದು ಆಸೆ ಇತ್ತು, ನೀವು ಸಹ ಒಂದು ಈ ತರ ಮಾಡಿ ಒಂದು ನನ್ನ ಕೈಯಿಂದ ಎಲ್ಲ ಒಳ್ಳೊಳ್ಳೆ ಎಲ್ಲ ರೆಡಿ ಆಗ್ಬೇಕಂತ ಆಸೆ ಇತ್ತು. ಹೇಗೆ, ಎಷ್ಟು ಖುಷಿ ಆಗ್ತಿದೆ? ತುಂಬಾ ಖುಷಿ ಆಗ್ತಿದೆ. ಈಗ ಹೀಗೆ ಫಸ್ಟ್ ಟೈಮ್ ನಾನು ಹೀಗೆ ಮಾಡುದು, ಅಂದ್ರೆ ನೀವು ಕರೆದದ್ದು. ಪಾಪ ಅವರು ನನ್ನ ಹತ್ರ ಹೇಳಿದ್ರು, ನನಗೆ ಭಯ ಆಗ್ತದೆ ಮುಂದೆ ಬರ್ಲಿಕ್ಕೆ, ಮಾತಾಡ್ಲಿಕ್ಕೆ ಬರುದಿಲ್ಲ ಹೇಳಿದ್ರು. ಹಾಗೇನೆ ನೆಕ್ಸ್ಟ್ ಏನಾದ್ರು ಪ್ಲಾನ್ ಉಂಟಾ? ನೆಕ್ಸ್ಟ್ ಪ್ಲಾನ್ ಅದೇ ಬಸ್ಸಸ್ ಎಲ್ಲ ಮಾಡ್ಬೇಕು ತುಂಬಾ ಅಲ್ವಾ? ತುಂಬಾ ಮಾಡಿ ಆರ್ಡರ್ ಎಲ್ಲ ಬಂದ್ರೆ ಎಲ್ಲ ಮಾಡ್ತೀರಾ? ಇನ್ನು ಆರ್ಡರ್ ಬರ್ಬೋದು ನಿಮ್ಗೆ? ಸ್ವಲ್ಪ ಟೈಮ್ ಬೇಕು ಅಲ್ವಾ? ಸ್ವಲ್ಪ ಟೈಮ್ ಬೇಕು. ಯಾಕೆ ಹೇಳಿದ್ರೆ ಗೌತಮ್ ಸ್ಕೂಲಿಗೆ ಹೋಗುವರು, ಮನೆಯಲ್ಲೇ ಇದ್ರೆ ಇವಾಗ ಏಪ್ರಿಲ್ ಮೇಲೆ ರಜೆಯಲ್ಲಿ ಇದ್ರೆ ಎಲ್ಲ ಕಂಟಿನ್ಯೂ ಮಾಡ್ಬೋದು, ಎಷ್ಟು ಸಹ ಮಾಡ್ಬೋದು. ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿದೆ. ನಿಮ್ಮ ಸ್ಕೂಲಲ್ಲಿ ಎಲ್ಲ ಹೇಗೆ ಸಪೋರ್ಟ್ ಮಾಡ್ತಾರೆ? ಸ್ಕೂಲಲ್ಲಿ ಟೀಚರ್ಸ್ ತುಂಬಾ ಸಪೋರ್ಟ್ ಅಲ್ವಾ? ಸ್ಕೂಲ್ ಲೆವೆಲ್ ಅಲ್ಲಿ ಎಲ್ಲ ಹೋಗ್ತೀರಾ ಈಗೆಲ್ಲ ಆದ್ರೆ ಎಲ್ಲ? ಕೆಲವೊಂದೆಲ್ಲ ನಮ್ಮ ಟೈಮ್ ಅಲ್ಲೆಲ್ಲ ಇತ್ತು ಮುಂಚೆ, ಈಗ ಉಂಟಾ ಅದೆಲ್ಲ? ಉಂಟು ಸ್ಕೂಲ್ ಇದೆಲ್ಲ ಈಗ ಹೋಗ್ಲಿಕ್ಕೆ ಪ್ಲಾನ್ ಉಂಟು. ಹೌದಾ? ಓಕೆ, ಎಲ್ಲಿ ಅಂತ ಅದು ಗೊತ್ತಿಲ್ಲ. ಆಗ್ಲಿ, ಒಳ್ಳೇದಾಗ್ಲಿ, ಆಲ್ ದ ವೆರಿ ಬೆಸ್ಟ್. ಅದು ಸಹ ದೇವರದ್ದು ಸ್ಟಾರ್ಟಿಂಗ್ ಆಗಿ ಮಾಡಿ ತದನಂತರ ಅವರು ಬಸ್ ಅನ್ನೆಲ್ಲ ರೆಡಿ ಮಾಡಿದ್ದಾರೆ. ತುಂಬಾ ಒಳ್ಳೆ ಕೆಲಸ, ಒಳ್ಳೊಳ್ಳೇದು ಮಾಡಿ. ಹಾಗೇನೆ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ತೀರಲ್ಲ ನೀವು? ಪ್ರತಿಯೊಂದು ವಿಡಿಯೋಸ್ ಏನ್ ಹೇಳ್ತೀರಾ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ ಗೆ? ತುಂಬಾ ಒಳ್ಳೆ ವಿಡಿಯೋಸ್ ಮಾಡ್ತಾರೆ ಬಸ್ ಇದ್ದು. ನನಗೆ ಬಸ್ ಅಂದ್ರೆ ಇಷ್ಟ ಅಲ್ಲ. ಓಕೆ, ಬಸ್ ಇದ್ದು ಎಲ್ಲ ಪ್ರತಿಯೊಂದು ನೋಡ್ತಿರೋ, ಎಲ್ಲ ಬಿಡದೆ ನೋಡ್ತೀರಾ? ಇಲ್ಲ ನೋಡಿ, ಅವರು ಎಷ್ಟು ಒಂದು ಪಾಪ ಅಂತ ಹೇಳಿದ್ರೆ, ಅವರು ನನ್ನದೊಂದು ಪ್ರತಿ ಒಂದು ವಿಡಿಯೋ ನೋಡಿ ನನ್ಗೊಂದು ಗಿಫ್ಟ್ ಕೊಡ್ಬೇಕಂತೇಳಿ ಯಾವಾಗದಿಂದ ಆಸೆಯಿಂದ ಅವರು ರೆಡಿ ಮಾಡ್ತಾ ಇದ್ದಾರೆ. ಮೊನ್ನೆ ಸಡನ್ ಆಗಿ ನನ್ಗೆ ಒಂದು ಕಾಲ್ ಮಾಡಿದ್ರು, ಈ ತರ ನನ್ಗೆ ನಿಮ್ಮನ್ನ ಒಂದ್ಸಲಿ ಮೀಟ್ ಆಗ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಆಯ್ತು, ತೊಂದ್ರೆ ಇಲ್ಲ, ನೀವು ಉಡುಪಿಗೆ ಬನ್ನಿ, ನಮ್ಮ ಸ್ಟುಡಿಯೋಗೆ ಬನ್ನಿ ಅಂತ ಹೇಳಿದೆ. ಓಕೆ, ಬಂದ್ರು. ಬರ್ಬೇಕಾದ್ರೆ ಎಲ್ಲ ಹೊತ್ಕೊಂಡ್ ಬರ್ತಾ ಇದ್ದಾರೆ, ಏನಂತ ಗೊತ್ತಾಗ್ಲಿಲ್ಲ. ನೋಡ್ಬೇಕಾದ್ರೆ ನನ್ಗೊಂದು ದೊಡ್ಡದೊಂದು ಬಸ್ ಮಾಡಿ ತಂದಿದ್ದಾರೆ. ತುಂಬಾ ಖುಷಿ ಆಯ್ತು ನೋಡಿ. ನಮ್ಗೆ ಬಸ್ ಮಾಡ್ಲಿಕ್ಕೆ ಆಗ್ತದ ಇಲ್ವಾ ಗೊತ್ತಿಲ್ಲ, ಬಟ್ ನನ್ನ ಹೆಸರಲ್ಲಿ ಒಂದು ಬಸ್ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದೊಂದು ನನ್ಗೆ ಲೈಫ್ ಲಾಂಗ್ ಒಂದು ನನ್ಗೆ ನೆನಪು ಇರುವಂತಹ ಒಂದು ವಸ್ತು ಅಲ್ವಾ? ತುಂಬಾ ಖುಷಿ ಆಯ್ತು ಸರ್ ನನಗೆ. ತುಂಬಾ ಅಂತ ಹೇಳಿದ್ರೆ ನನಗೆ ಬರ್ಬೇಕಾದ್ರೆ ನೀವೀಗ ಇಟ್ರಲ್ಲ, ತುಂಬಾ ಖುಷಿ ಆಯ್ತು ನಿಜವಾಗ್ಲು. ಸರ್ಪ್ರೈಸ್ ಅಲ್ಲ ಅದು, ಅದಕ್ಕಿಂತ ದೊಡ್ಡ ಗಿಫ್ಟ್ ಅದು. ಹಾಗೆ ಮತ್ತೆ ಏನಾದ್ರು ಹೇಳಲಿಕ್ಕೆ ಉಂಟಾ ನಮ್ಮ ವೀಕ್ಷಕರಿಗೆ? ಹೇಳಲಿಕ್ಕೆ ಅಂದ್ರೆ, ನಾವು ಯಾವ್ದಾದ್ರು ಸ್ಟಾರ್ಟ್ ಮಾಡುದಾದ್ರೆ ನಮ್ಗೆ ಸಪೋರ್ಟ್ ಬೇಕು. ಖಂಡಿತ. ನನ್ನ ಪೇರೆಂಟ್ಸ್ ಎಲ್ಲ ತುಂಬಾ ಸಪೋರ್ಟ್, ಒಳ್ಳೆ ಸಪೋರ್ಟ್ ಅಲ್ವಾ? ಅಮ್ಮ ತುಂಬಾ ಸಪೋರ್ಟ್. ಅಮ್ಮ ತುಂಬಾ ಸಪೋರ್ಟ್ ಇದ್ದಾರೆ. ಮನೆಯವ್ರದ್ದೆಲ್ಲ ಸಪೋರ್ಟ್ ಇದ್ರೆ ಏನ್ ಮಾಡ್ಲಿಕ್ಕೆ ಸಾಕ್ತದೆ. ಹೌದು, ಮತ್ತೆ ಎಲ್ಲ ಸಪೋರ್ಟ್ ಬೇಕು. ಓಕೆ, ಖಂಡಿತವಾಗ್ಲು ನೋಡಿ, ಒಂದು ಚಿಕ್ಕ ಹುಡುಗನಿಗೆ ಆದಷ್ಟು ಸಪೋರ್ಟ್ ಮಾಡಿ ಬೆಳೆಸಿ. ಇವಾಗ ಇವರು ಸ್ಕೂಲಿಗೆ ಹೋಗುವ ಟೈಮ್ ಅಲ್ಲಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಗ್ರೇಟ್. ಹಾಗೇನೆ ಎಲ್ಲ ಮಾಡಿ ಕೊಡ್ತೀರಲ್ಲ, ಏನಿದ್ರೆ ಸಹ ಒಂದು ಹೇಳಿ ಅವರಿಗೆ. ಎಲ್ಲ ಇದ್ರೆ ಮಾಡಿ ಕೊಡ್ತೀರಿ? ಏನಿದ್ರೆ ಸಹ ಮಾಡಿ ಕೊಡ್ತೇವೆ. ಬಸ್, ಟ್ರಕ್, ಹೇಗೆ ವೆಹಿಕಲ್ಸ್ ಪ್ರತಿಯೊಂದು ಏನಿದ್ರೆ ಸಹ ಮಾಡಿ ಕೊಡ್ತೀವಿ. ಸಣ್ಣದಾಗುದಿಲ್ಲ, ಬೈಕ್ ಅದೆಲ್ಲ ಸ್ವಲ್ಪ ಕಷ್ಟ. ದೊಡ್ಡದು ಎಷ್ಟು ದೊಡ್ಡದು ಸಹ ಮಾಡಿ ಕೊಡ್ತೀವಿ. ದೊಡ್ಡದಾದ್ರೆ ಎಲ್ಲ ಏನಿದ್ರೆ ಸಹ ಮಾಡಿ ಕೊಡ್ತೀರಾ? ಎಸ್ ವೀಕ್ಷಕರೇ, ಈ ಒಂದು ಸಂಚಿಕೆಯನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಿಮ್ಗೆ ಇಷ್ಟ ಆದ್ರೆ ಈ ಒಂದು ಸಂಚಿಕೆಯನ್ನು ಇನ್ನೊಬ್ಬರಿಗೆ ಹಂಚಿ, ನಮ್ಮ ಇವರು ಗೌತಮ್ ಅವರ ಒಂದು ಅದ್ಭುತ ಒಂದು ಕಲೆಯನ್ನು ಎಲ್ರಿಗೆ ಹಂಚಿಕೊಳ್ಳಿ. ಇನ್ನಷ್ಟು ಒಳ್ಳೆ ಸಾಧನೆ ಮಾಡ್ಲಿ, ಹಾಗೇನೆ ಒಳ್ಳೆ ಒಂದು ಉನ್ನತ ಮಟ್ಟಕ್ಕೆ ಹೋಗ್ಲಿ ಅಂತ ಹೇಳಿ ನಮ್ಮದೊಂದು ಆಶೆ. ಹಾಗೇನೆ ದೇವರು ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಸಹ ಥ್ಯಾಂಕ್ ಯು ವಿಡಿಯೋ ಮಾಡಿ.
ಓಕೆ, ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಓಕೆ.